ಅಯೋಧ್ಯೆಯ ಅದ್ಭುತ ಅರಮನೆ, ಅದರಲ್ಲಿ ರಾಮನ ಅದ್ವಿತೀಯ ರಾಜಮಂದಿರ. ಅಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ರಾಮ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರಿದ್ದಾರೆ, ಮಂತ್ರಿಗಳಿದ್ದಾರೆ, ಅರಮನೆಯ ಆಪ್ತರಿದ್ದಾರೆ, ಜನ ಇದ್ದಾರೆ. ಅವರೆಲ್ಲರ ಎದುರು ಇಬ್ಬರು ಋಷಿಕುಮಾರರು ಲವಕುಶರು ರಾಮನ ಕಥೆನ ಹಾಡಾಗಿ ಹಾಡ್ತಾ ಇದ್ದಾರೆ. ಎಲ್ಲರ ಹಾಗೆ ಆ ರಾಮಚಂದ್ರ ಕೂಡ ಮನ್ಸಾರೆ ರಾಮಕಥೆ ಕೇಳ್ತಾ ಇದ್ದಾನೆ. ನಾವು ಆ ಕತೆಗೀಗ ಕಿವಿಯಾಗೋಣ. ಈ ಹಿಂದೆ ನಾರದರು ವಾಲ್ಮೀಕಿಗಳಿಗೆ ರಾಮನ ಕಥೆ ಹೇಳಿದರು. ಅದಾದಮೇಲೆ ವಾಲ್ಮೀಕಿಗಳು ತಪಸ್ಸಿಗೆ ಕೂತಾಗ ಅವರ ದಿವ್ಯ ದೃಷ್ಟಿಯಲ್ಲಿ ರಾಮನ ಕಥೆ ಕಾಣಿಸ್ತು. ಈಗ ಒರಿಜಿನಲ್ ರಾಮಾಯಣ ಶುರುವಾಗ್ತಾ ಇದೆ. ಇಲ್ಲಿಂದ ಮುಂದೇನು ಇನ್ನೂ ಸುಮಾರು ಸಲ ರಾಮಾಯಣದೊಳಗೆ ರಾಮಾಯಣ ಬರುತ್ತೆ. ಅದರಲ್ಲೊಂದು ಸ್ಪೆಷಾಲಿಟಿ ಕೂಡ ಇದೆ. ಅದೇನು ಅಂತ ಮುಂದೆ ನೋಡೋಣ. ಇಡೀ ರಾಮಾಯಣದ ಹೃದಯವಾಗಿರೋದು ಅಯೋಧ್ಯೆ. ರಾಮ ಹುಟ್ಟಿದ್ದೂ ಇಲ್ಲೇ, ರಾಮ ರಾಜ್ಯವಾಳಿದ್ದೂ ಇಲ್ಲೇ, ರಾಮನ ವಂಶ ಬೆಳಗಿದ್ದೂ ಇಲ್ಲೇ. ಅಂಥ ಅಯೋಧ್ಯೆಯ ವರ್ಣನೆಯಿಂದಲೇ ಕಥೆ ಶುರುವಾಗುತ್ತೆ. ಆರಂಭದಲ್ಲಿ ಸಮಸ್ತ ಭೂಮಂಡಲವನ್ನು ಮನು ಪ್ರಜಾಪತಿ ಆಳ್ತಿದ್ದ. ಅವನ ವಂಶದಲ್ಲಿ ಹುಟ್ಟಿದ ಸಗರ ಅವನ 60,000 ಮಕ್ಕಳಿಂದ ಸಮುದ್ರ ಅಗೆಸಿದ ಮೇಲೆ ಅದಕ್ಕೆ ಸಾಗರ ಅಂತ ಹೆಸರಾಯಿತು. ಮನು ಪ್ರಜಾಪತಿ ಭೂಮಿನ ಆಳ್ತಾ ಇದ್ದರೆ ಆ ಭೂಮಿಗೊಂದು ಹೊಸ ಸ್ವರೂಪ ಕೊಟ್ಟಿದ್ದು ಸಗರ ಆ್ಯಂಡ್ ಸನ್ಸ್. ಸೂರ್ಯವಂಶದ ಮೂಲ ಪುರುಷ ಇಕ್ಷ್ವಾಕು. ಅವರ ವಂಶದಲ್ಲೇ ರಾಮಾಯಣ ಅನ್ನೋ ಈ ಪವಿತ್ರ ಘಟ್ಟ ಘಟಿಸಿದ್ದು. ಮಹದುತ್ಪನ್ನಮಾಖ್ಯಾನಂ ರಾಮಾಯಣಮಿತಿ ಶ್ರುತಂ. ಇದನ್ನು ಲವಕುಶರು ಹೇಗೆ ಆಡ್ತಾರೆ ಅಂದರೆ ಸರ್ವಂ ನಿಖಿಲಂ, ಕಂಪ್ಲೀಟಾಗಿ ಏನು ಬಿಡದೆ ಹೇಳ್ತೀವಿ. ಧರ್ಮ ಕಾಮಾರ್ಥ ಸಹಿತಂ, ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸೋದು ಧರ್ಮ. ಜೀವನ ಸಮೃದ್ಧಿ ಸಂತೋಷಾಭಿವೃದ್ಧಿ ಅನ್ನೋದು ಅರ್ಥ. ಸೌಂದರ್ಯ ಸಂಭ್ರಮ ಸಂಪ್ರೇಮ ಇದೆಲ್ಲ ಕಾಮ. ಅದೆಲ್ಲದರ ಒಳಾರ್ಥ ಏನು? ಒಬ್ಬ ಮನುಷ್ಯನಿಗೆ ಇವು ಹೇಗೆ ಆದರ್ಶ ಅಂತ ನಾವೀಗ ಹೇಳ್ತೀವಿ. ಅನಸೂಯೆಯ ಶ್ರೋತವ್ಯಂ, ಹೊಟ್ಟೆ ಕಿಚ್ಚು ಪಟ್ಕೊಳ್ಳದೆ ಮನಸಾರೆ ಕೇಳಿ, ಶ್ರದ್ಧೆಯಿಂದ ಕೇಳಿ. ರಾಮಾಯಣನ ಬಯಾಸ್ಡಾಗಿ ನೋಡಬೇಡಿ ಅಂತ ಹೇಳ್ದಲ್ಲೇ ಲವಕುಶರು ಕಥೆ ಶುರು ಮಾಡ್ತಾರೆ. ಪ್ರಿಜುಡೈಸ್ ಆಗಿ ಇರಬೇಡಿ ಅಂತ ವಾಲ್ಮೀಕಿ ಮೊದಲೇ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಅಷ್ಟಾದರೂ ನಮ್ಮ ರಾಮಾಯಣ ಅನುಭವಿಸಿರೋ ಕಷ್ಟ ನಿಂದನೆ ಒಂದ-ಎರಡ ಬಿಡಿ. ಅಂಥವ್ರಿಗೆಲ್ಲ ಉತ್ತರ ಕೊಡೋ ಜರೂರತ್ತಿಲ್ಲ. ನಮ್ಮ ಪಾಡಿಗೆ ನಾವು ರಾಮಾನಂದ ಪಡೆಯೋಣ. ಏನಂತೀರಾ? ಬನ್ನಿ ಮೊದಲು ಅಯೋಧ್ಯೆಗೆ ಹೋಗಿ ಬರೋಣ. ಸರಯೂ ನದಿ ದಡದಲ್ಲಿ ಕೋಸಲ ಅನ್ನೋ ಮಹಾನ್ ಜನಪದ ಅಂದರೆ ಸಾಮ್ರಾಜ್ಯ ಇತ್ತು. ಅಲ್ಲಿನ ಜನ ಮುದಿತಃ ಸ್ಫೀತಃ, ಖುಷಿಯಾಗಿದ್ದರು, ಸಮೃದ್ಧವಾಗಿದ್ದರು. ಪ್ರಭೂತ ಧನಧಾನ್ಯವಾನ್, ಸಾಕಷ್ಟು ಧನ ಸಂಪತ್ತು ಇತ್ತು, ಧಾನ್ಯ ಸಂಪತ್ತು ಇತ್ತು. ಇದು ಒಂದು ಸಮೃದ್ಧ ರಾಜ್ಯದ ಟ್ರೇಡ್ ಮಾರ್ಕು. ಜನಗಳ ಆಸೆ ತೀರಿಸೋ ಹಣದ ಜೊತೆಗೆ ಹಸಿವು ನೀಗುವಷ್ಟು ಆಹಾರ ಕೂಡ ಇತ್ತು. ಎಲ್ಲಿ ಧರ್ಮ ಇರುತ್ತೋ ಆ ನೆಲ ಇದೇ ಥರ ಇರುತ್ತೆ. ಈ ಕೋಸಲ ಸಾಮ್ರಾಜ್ಯದ ರಾಜಧಾನಿ ಅಯೋಧ್ಯ. ಅದು ಲೋಕವಿಶ್ರುತ ಅಂದರೆ ವರ್ಲ್ಡ್ ಫೇಮಸ್. ಹಲವಾರು ಪುರಾಣಗಳಲ್ಲಿ ಇದು ದೇವಾನುದೇವತೆಗಳ ಆವಾಸ ಸ್ಥಾನ ಅಂತ ಉಲ್ಲೇಖ ಮಾಡ್ತಾರೆ. ರಾಮ ಹುಟ್ಟೋಕ್ಕೂ ಮುಂಚೆನೇ ಆ ಊರಿಗೊಂದು ಲೆಗಸಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಂಥ ಅಯೋಧ್ಯನ ಮನುನಾ ಮಾನವೇಂದ್ರೇಣ ಸ್ವಯಂ ನಿರ್ಮಿತ. ಮನು ಪ್ರಜಾಪತಿನೇ ಈ ಊರಿನ ಬ್ಲೂ ಪ್ರಿಂಟ್ ರೆಡಿ ಮಾಡಿ ತಾನೇ ನಿರ್ಮಿಸ್ತಾನೆ. ಅಯೋಧ್ಯ ಅನ್ನೋದು ಒಂದು ಊರಿನ ಹೆಸರಷ್ಟೇ ಅಲ್ಲ, ಅದಕ್ಕೊಂದು ಅರ್ಥ ಇದೆ. ಅಯೋಧ್ಯ ಯಾರಿಂದಲೂ ಯುದ್ಧ ಮಾಡಿ ಗೆಲ್ಲಲಾಗದ್ದು ಅಂದರೆ ಇನ್ವಿನ್ಸಿಬಲ್. 12 ಯೋಜನದಷ್ಟು ಉದ್ದ, 3 ಯೋಜನದಷ್ಟು ಅಗಲವಾಗಿತ್ತು. 1 ಯೋಜನ ಅಂದರೆ ಹೆಚ್ಚು ಕಮ್ಮಿ 13 ಕಿಲೋಮೀಟ್ರು. ಸೊ ಟೋಟಲ್ ಏರಿಯಾ ಅಪ್ರಾಕ್ಸಿಮೇಟ್ಲಿ 6000 ಸ್ಕ್ವೇರ್ ಕಿಲೋಮೀಟ್ರ್ ಆಯಿತು. ಅಂದರೆ ಹೆಚ್ಚು ಕಮ್ಮಿ ನಮ್ಮ ಮೈಸೂರು ಇದೆಯಲ್ಲ ಅಷ್ಟು. ಈಗಿನ ಕಾಲಕ್ಕೆ ಮೈಸೂರು ಕೂಡ ನಿಮಗೆ ಪುಟ್ಟದಾಗಿ ಕಾಣಬಹುದು. ಆದರೆ ಜಗತ್ತಿನ ಜನಕ್ಕೆ ಊರು ಅನ್ನೋ ಕಲ್ಪನೆಯೂ ಇಲ್ಲದ ಕಾಲದಲ್ಲಿ ಅಯೋಧ್ಯೆ ಅನ್ನೋ ಊರು ನಾಗರಿಕತೆಯ ತೊಟ್ಟಿಲು ತಗೋದಲ್ಲ, ಸಿವಿಲೈಸೇಷನ್ಗೆ ಸಿಂಹಾಸನ ಹಾಕಿ ಕೂಡಿಸಿತ್ತು. ಸುವಿಭಕ್ತ ಮಹಾಪಥ, ವಿಶಾಲವಾದ ಅಚ್ಚುಕಟ್ಟಾದ ರಸ್ತೆಗಳು. ಆ ರಸ್ತೆ ಪಕ್ಕದಲ್ಲಿ ಮುಕ್ತ ಪುಷ್ಪ ವಕೀರ್ಣೇನ, ಅರಳಿ ನಿಂತ ಹೂವಿನ ಗಿಡಗಳು. ಅವಕ್ಕೆಲ್ಲ ಜಲ ಸಿಕ್ತೇನ ನಿತ್ಯಶಃ, ರೆಗ್ಯುಲರಾಗಿ ನೀರು ಹಾಕ್ತಿದ್ರು. ಮತ್ತಲ್ಲಿ ಕುಡಿಯೋ ನೀರು ಇಕ್ಷುಕಾಂಡ ರಸೋದಕಂ, ಕಬ್ಬಿನ ಹಾಲಷ್ಟು ರುಚಿಯಾಗಿತ್ತು. ಸಮಭೂಮೌ ನಿವೇಶಿತಾಂ, ನೆಲ ಸಮತಟ್ಟಾಗಿತ್ತು. ಗೃಹಗಾಢಂ, ಮನೆಗಳು ಒತ್ತೊತ್ತಾಗಿದ್ವು. ಚಿತ್ರಂ ಅಷ್ಟಪದಾಕಾರಂ, ನರನಾರಿ ಗಣಯುತಂ, ಸರ್ವರತ್ನ ಸಮಾಕೀರ್ಣಂ, ವಿಮಾನ ಗೃಹಶೋಭಿತಂ. ನಮ್ಮ ಚೆಸ್ ಬೋರ್ಡ್ ಇರುತ್ತಲ್ಲ ಆ ಥರ 8x8 ಶೇಪಲ್ಲಿತ್ತು. ಊರಿನ ತುಂಬ ಪುರುಷರು ಮಹಿಳೆಯರು ಸ್ವಚ್ಛಂದವಾಗಿದ್ದರು. ಎಲ್ಲ ಥರದ ರತ್ನಗಳು ಅಯೋಧ್ಯೆಯಲ್ಲಿದ್ವು. ವಿಮಾನದಂಥ ಮನೆಗಳಿದ್ವು. ಮೋಸ್ಟ್ಲಿ ಆ ಕಾಲದ ಸ್ಕೈ ಕ್ರೇಪರ್ಸ್ ಥರ ಅನಿಸುತ್ತೆ. ಇಂಥ ರಾಜ್ಯನ
ದೇವಂ ದೇವಪತಿರ್ ಯಥಾ ರಾಜ ದಶರಥೋ ಮಹಾರಾಷ್ಟ್ರ ವಿವರ್ಧನಃ. ಇಂದ್ರ ಸ್ವರ್ಗ ಆಳೋ ಹಾಗೆ ದಶರಥ ಆಳ್ತಾ ಇದ್ದ. ಸ್ವರ್ಗ ಅಂದ್ರೇನು ಸುಮ್ಮನೆನಾ? ಅದೇ ಥರದ ವೈಭವ ಕೂಡ ಅಯೋಧ್ಯೆಯಲ್ಲಿತ್ತು. ಕವಾಟ ತೋರಣವತೀಂ, ಹೆಬ್ಬಾಗಿಲುಗಳಿದ್ವು, ಕಮಾನುಗಳಿದ್ವು, ಸುವಿಭಕ್ತಾಂತರಪಾಣಂ, ವೆಲ್ ಪ್ಲಾನಡ್ ಮಾರ್ಕೆಟ್ ಏರಿಯಾ ಇತ್ತು. ಸರ್ವಯಂತ್ರಾಯುಧಾವತೀಂ, ಯುದ್ಧಕ್ಕೆ ಬೇಕಾದ ಯಂತ್ರಾಯುಧಗಳಿದ್ವು. ಸರ್ವಶಿಲ್ಪಿಭಿ ಉಪೇತಾಂ, ಎಲ್ಲ ಥರದ ಶಿಲ್ಪಗಳಿದ್ವು. ರಾಜನ ಮಹಿಮೆ ಕೊಂಡಾಡೋಕ್ಕೆ, ಅದಕ್ಕಿಂತ ಮುಖ್ಯವಾಗಿ ಇತಿಹಾಸ ದಾಖಲು ಮಾಡ್ಕೊಳ್ಳೋಕ್ಕೆ ಸೂತ ಮಾಗಧರಿದ್ರು. ಉಚ್ಚಟ್ಟಾಲಧ್ವಜವತೀಂ, ಎತ್ತರದ ಟವರ್ಗಳಿದ್ವು, ಅವುಗಳ ಮೇಲೆ ಧ್ವಜ ಹಾರಾಡ್ತಿತ್ತು. ಶತಗ್ನಿ ಶತಸಂಕುಲಾಂ, 100 ಶತಗ್ನಿಗಳಿದ್ವು. ಶತಗ್ನಿ ಅಂದರೆ ಈ ಕಾಲದ ಫಿರಂಗಿದವಲ್ಲ, ಆ ಥರದ್ದು. ಇದನ್ನು ಕೇಳಿದರೆ ಮಿಲಿಟರಿ ಇಂಜಿನಿಯರಿಂಗ್ ಎಷ್ಟು ಮುಂದುವರೆದಿತ್ತು ಅಯೋಧ್ಯೆದು ಅಂತ ಗೊತ್ತಾಗುತ್ತೆ. ಅಷ್ಟೇನ ಇದ್ದಿದ್ದು ಅಯೋಧ್ಯೆಯಲ್ಲಿ. ಉದ್ಯಾನ ಆಮ್ರವಣೋಪೇತಂ, ಮಾವಿನ ಉದ್ಯಾನವನಗಳಿದ್ವು. ಮಹತಿಂ ಸಾಲಮೇಖಲಂ, ಸೊಂಟಪಟ್ಟಿ ಕಟ್ಟಿದ ಹಾಗೆ ಸಾಲ ವೃಕ್ಷಗಳಿದ್ವು. ಇದೆಲ್ಲಕ್ಕಿಂತ ಮುಖ್ಯವಾಗಿ ವಧೂ ನಾಟಕ ಸಂಘೈಶ್ಚ, ಸ್ತ್ರೀಯರ ನಾಟಕ ಸಂಘಗಳಿದ್ವು. ಅಂದರೆ ಅಯೋಧ್ಯೆ ಬರೀ ವ್ಯಾವಹಾರಿಕ ರಾಜಧಾನಿ ಮಾತ್ರ ಆಗಿರಲಿಲ್ಲ, ಸಾಂಸ್ಕೃತಿಕ ರಾಜಧಾನಿ ಕೂಡ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಯಾವಾಗಲೂ ಧೈರ್ಯದ ಯುದ್ಧೋತ್ಸಾಹದ ಪ್ರತೀಕವಾಗಿ ದುಂದುಬಿ, ದೇವಸ್ಥಾನದ ದೇವಗಾನ ನೆನಪು ಮಾಡೋ ಮೃದಂಗ, ಸಂಸ್ಕೃತಿ ಮಾಧುರ್ಯದ ಗುರುತು ಶಾರದೆಯ ವಾದ್ಯ ವೀಣಾನಾದ, ಹೆಚ್ಚಾಗಿ ಜನಪದರೇ ಬಳಸುವಂಥ ಪಣವ ಅಂದರೆ ತಮಟೆ ಅಂತ ವಾದ್ಯದ ಸದ್ದು ಯಾವಾಗಲೂ ಕೇಳಿಸ್ತಿತ್ತು. ಅದರ ಅರ್ಥ ಯಾವಾಗಲೂ ಅಯೋಧ್ಯೆ ಯಾವುದೋ ಒಂದು ಕಡೆ ಕಲಾರಾಧನೆ ಕಲೋಪಾಸನೆ ನಡೀತಿತ್ತು ಅಂತ. ಇದೆಲ್ಲ ಇದ್ದ ಮೇಲೆ ಅಷ್ಟೇ ಪ್ರೊಡಕ್ಷನ್ನು ಬೇಕಲ್ಲ, ಅದಕ್ಕೆ ದುರ್ಗ ಗಂಭೀರ ಪಾರಿಘಂ, ಶತ್ರುಗಳು ಒಳಕ್ಕೆ ಬರೋಕ್ಕಾಗದೇ ಇರೋವಂಥ ಕಂದಕಗಳಿದ್ವು. ವಾಜಿ ವಾರಣ ಸಂಪೂರ್ಣ, ವಾಜಿ ಅಂದರೆ ಕುದುರೆ, ವಾರಣ ಅಂದರೆ ಆನೆ. ಯುದ್ಧಕ್ಕಂತಲೇ ಅವನ್ನ ಸದಾ ಸಿದ್ಧಗೊಳಿಸಿಟ್ಕೊಂಡಿದ್ರು. ಡೊಮೆಸ್ಟಿಕ್ ಅನಿಮಲ್ಸ್ ಆಗಿ ಹಸು, ಒಂಟೆ, ಕತ್ತೆಗಳನ್ನು ಸಾಕ್ಕೊಂಡಿದ್ರು. ಬೇರೆ ಬೇರೆ ದೇಶಗಳನ್ನ ಆಳ್ತಿದ್ದ ಸಾಮಂತ ಅರಸರು ಅವರಾಗೆ ಅವರು ಬಂದು ಕಪ್ಪ ಒಪ್ಪಿಸ್ತಿದ್ರು. ಪರ್ವತದಂಥ ಬೃಹತ್ ಕಟ್ಟಡಗಳು, ದೊಡ್ಡ ದೊಡ್ಡ ಮಹಲುಗಳು, ಮ್ಯಾನ್ಷನ್ಸು, ಇದನ್ನೆಲ್ಲ ನೋಡ್ತಿದ್ರೆ ಇಂದ್ರನ ಅಮರಾವತಿ ನೆನಪಾಗ್ತಿತ್ತು. ಇದರ ಚೆಲುವನ್ನು ಮತ್ತಷ್ಟು ಜಾಸ್ತಿ ಮಾಡೋ ಇನ್ನೊಂದು ಸಾಲು ಹೇಳ್ತಾರೆ ವಾಲ್ಮೀಕಿಗಳು. ವಿಮಾನಮಿವ ಸಿದ್ಧಾನಾಂ ತಪಸಾಧಿಕತಂ ದಿವಿ. ಅಯೋಧ್ಯ ನರೋತ್ತಮರು ಹೇಗಿದ್ರು ಅಂದರೆ ಭೂಲೋಕದಲ್ಲಿ ಸಿದ್ಧಿ ಪಡ್ಕೊಂಡು ಸ್ವರ್ಗದಲ್ಲಿ ವಿಮಾನದಲ್ಲಿ ಓಡಾಡ್ತಾರಲ್ಲ ಹಾಗಿದ್ರು ಅಂತಾರೆ. ಅಂದರೆ ಅಯೋಧ್ಯ ಅನ್ನೋದು ಭೂಲೋಕದ ಸ್ವರ್ಗ ಅಂತಾಯಿತು. ಈ ಸ್ವರ್ಗ ಕಾಯೋ ಯೋಧರು ಹೇಗಿದ್ರು? ಲಘುಹಸ್ತಾಹ, ವಿಶಾರದಃ, ಉದ್ದವಾದ ಕೈಗಳು, ಯುದ್ಧದಲ್ಲಿ ನುರಿತವಾದ ಕೈಗಳು. ವಿವಕ್ತಂ ಅಪರಾಪರಂ, ಒಂಟಿಯಾಗಿದ್ದರೂ ವಿಧ್ವಂಸ ಸೃಷ್ಟಿಸೋ ಶಕ್ತಿ ಇರೋರು. ಶಬ್ದವೇದ್ಯಂ, ಸದ್ದು ಕೇಳಿನೇ ಶತ್ರು ದಿಕ್ಕಿಗೆ ಬಾಣ ಬಿಟ್ಟು ಸಂಹಾರ ಮಾಡೋರು. ಮತ್ತಾನಾಂ ನರ್ದತಾಂ, ಮದ್ದೇರಿದ ಮೃಗಗಳ ಹಾಗೆ ಗರ್ಜಿಸ್ತಿದ್ರು, ಅಬ್ಬರಿಸ್ತಿದ್ರು. ಇಂಥ ಮಹಾರಥೈಹಿ ಸಹಸ್ರೈಹಿ, ಸಾವಿರಾರು ಮಹಾರಥಿಗಳಿದ್ರು. ಮಹಾರಥರು ಅಂದರೆ ಒಂದು ಸಲಕ್ಕೆ 72,000 ಯೋಧರ ಜೊತೆ ಯುದ್ಧ ಮಾಡಿ ಗೆಲ್ಲೋ ಸಾಮರ್ಥ್ಯ ಇರೋರು ಅಂತ. ಇಂಥ ಸಾವಿರಾರು ಜನ ಅಯೋಧ್ಯೆಯಲ್ಲಿದ್ದರು. ಇದರ ರಾಜ ದಶರಥ ಎಂಥವನು ಅಂದರೆ ವೇದ ಗೊತ್ತಿದ್ದವನು, ದೂರದೃಷ್ಟಿ ಇದ್ದವನು, ಜನರ ಪ್ರೀತಿ ಗಳಿಸಿದ್ದವನು, ಯಜ್ಞ ಯಾಗಾದಿ ಮಾಡ್ತಾ ಧರ್ಮದ ದಾರಿಯಲ್ಲಿ ನಡೀತಿದ್ದವನು. ಮಹರ್ಷಿ ಕಲ್ಪೋ ರಾಜರ್ಷಿ, ಮಹರ್ಷಿ ಅಂತ ರಾಜರ್ಷಿ. ವಿಜಿತೇಂದ್ರಿಯ ಶಕ್ರವೈ ಶ್ರವಣೋಪಮಃ, ಇಂದ್ರ ಕುಬೇರರ ಹಾಗೆ ಇಂದ್ರಿಯಗಳನ್ನು ಗೆದ್ದವನು. ಈ ಮಾತನ್ನು ವಾಲ್ಮೀಕಿಗಳು ದಶರಥನಿಗೆ ಹೇಳ್ತಿದ್ದಾರೆ. ಆ ಇಂದ್ರ ಅದೆಂಥ ಇಂದ್ರಿಯ ನಿಗ್ರಹ ಶಕ್ತಿ ಹೊಂದಿದ್ದಾನೆ ಅಂತ ಗೊತ್ತೇ ಇದೆ ಬಿಡಿ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇಂಥ ಊರಿನ ಬಗ್ಗೆ, ಇಂಥವನ ಬಗ್ಗೆ 3 ಲೋಕದಲ್ಲೂ ಒಳ್ಳೆ ಒಪಿನಿಯನ್ ಇತ್ತು. ತ್ರಿಶುಲೋಕೇಶು ವಿಶ್ರುತಃ. ಈ ಅಯೋಧ್ಯೆಗೆ ವಿದೇಶಗಳ ಜೊತೆಗೂ ವ್ಯಾಪಾರ ಸಂಬಂಧ ಇತ್ತು ಅನ್ನೋಕೆ ಒಂದಷ್ಟು ಉದಾಹರಣೆ ಸಿಗುತ್ತೆ. ದಶರಥ ಬೇರೆ ಬೇರೆ ದೇಶಗಳಿಂದ ಕುದುರೆ ತಂದುಕೊಂಡಿದ್ದ. ಕಾಂಬೋಜ ಅಂದರೆ ಈಗಿನ ನಾರ್ದರ್ನ್ ಪಾಕಿಸ್ತಾನ್ ಮತ್ತು ನಾರ್ತ್ ಈಸ್ಟರ್ನ್ ಅಫ್ಘಾನಿಸ್ತಾನ್ನ ಕೆಲ ಭಾಗ. ಹಿಂದೂಕುಷ್ ಪರ್ವತ ಮತ್ತು ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಬರುತ್ತಲ್ಲ ಅದು. ಬಹಲಿಕ ಅಂದರೆ ಅಫ್ಘಾನಿಸ್ತಾನ, ಅದನ್ನು ಈಗಲೂ ಬಾಲ್ ಪ್ರಾವಿನೆನ್ಸ್ ಅಂತಲೇ ಕರೆಯೋದು. ವನಾಯು ಅಂದರೆ ಪಂಜಾಬ್ ಪ್ರಾಂತ್ಯ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಹಿಮಾಚಲ ಪ್ರದೇಶ ಅಥವಾ ಕಾಶ್ಮೀರ ಅಂತಾರೆ. ನದೀಜ ಅಂದರೆ ಪಂಜಾಬು, ಸಿಂಧ್ ಪ್ರಾಂತ್ಯ. ಅಯೋಧ್ಯೆಗೆ ವಿಂಧ್ಯ ಪರ್ವತ, ಹಿಮಾಲಯದ ಕಡೆಯಿಂದ ಐರಾವತ, ಮಹಾಪದ್ಮ, ಅಂಜನ ಅನ್ನೋ ಶಕ್ತಿಶಾಲಿ ಆನೆಗಳು ಕೂಡ ಬಂದಿರ್ತವೆ. ಇವೆಲ್ಲ ಆ ಕಾಲದ ಫೇಮಸ್ಸು ಬ್ರೀಡ್ಗಳು ಅನಿಸುತ್ತೆ. ಅದರಲ್ಲೂ ಮತ್ತೆ ಬೇರೆ ಬೇರೆ ವೆರೈಟಿ ಇದ್ದಾವೆ. ಭದ್ರ, ಮಂದ್ರ, ಮೃಗ ಅಂತ. ಮತ್ತು ಅದರೊಳಗೆ ಕ್ರಾಸ್ ಬ್ರೀಡ್ಗಳು, ಭದ್ರಮಂದ್ರ, ಭದ್ರಮೃಗ, ಮೃಗಮಂದ್ರ ಅಂತ. ಆ ಹೆಸರುಗಳನ್ನು ನೋಡ್ತಾ ಇದ್ದರೆ ನನಗೆ ಏನು ಅನಿಸುತ್ತೆ ಗೊತ್ತಾ? ಭದ್ರ ಅಂದರೆ ಮಂಗಳ,
ಅಂದರೆ ಈ ದೇವ ಕಾರ್ಯಗಳಿಗೆ, ದೇವರ ಮೆರವಣಿಗೆ, ಇಂಥ ಮಂಗಳ ಕಾರ್ಯಕ್ಕೆಲ್ಲ ಭದ್ರ ಅನ್ನೋ ಆನೆಗಳನ್ನು ಬಳಸ್ತಿದ್ರು ಅನಿಸುತ್ತೆ. ಮಂದ್ರ ಅಂದರೆ ಒಂಥರ ಡಿಗ್ನಿಫೈಡ್ ಅನ್ನೋ ಮೀನಿಂಗು, ಗಂಭೀರವಾದ್ದು. ಅದನ್ನೆಲ್ಲ ಈ ರಾಜ ಕಾರ್ಯಕ್ಕೋಸ್ಕರ ಬಳಸ್ಕೊಳ್ತಿದ್ರು ನಾವು. ಮತ್ತು ಈ ಮೃಗ, ಹೆಸರೇ ಹೇಳೋ ಹಾಗೆ ವೈಲ್ಡ್ ಆ್ಯಂಡ್ ಬೀಸ್ಟ್, ಅವನ್ನ ಯುದ್ಧಕ್ಕೆ ಬಳಸ್ಕೊಳ್ತಿದ್ರು ಅನಿಸುತ್ತೆ. ಉಳಿದ ಕ್ರಾಸ್ ಬ್ರೀಡ್ ಇದಾವಲ್ಲ, ಅವನ್ನ ಅಯೋಧ್ಯೆಯ ರಕ್ಷಣೆಗೆ ಇಟ್ಕೊಂಡಿದ್ರೆ ನಾವು. ವಾಲ್ಮೀಕಿ ಹೇಳ್ತಾರೆ, ಸಾ ಯೋಜನೆ ಚ ದ್ವೇ ಭೂಯ ಸತ್ಯನಾಮ ಪ್ರಕಾಶತೆ. 2 ಯೋಜನೆಗಳಷ್ಟು ಹರಡಿಕೊಂಡಿದ್ದ ಊರಿಗೆ ಅಯೋಧ್ಯೆ ಅನ್ನೋದು ಬರೀ ನಾಮಪದವಾಗಿರಲಿಲ್ಲ, ಬದಲಾಗಿ ಅನ್ವರ್ಥವಾಗಿತ್ತು ಅಂತ. ಇಲ್ಲಿ ಮಂತ್ರಿಗಳು ಹೆಂಗಿದ್ರು ಅಂತ ಹೇಳೋಕ್ಕೆ ಒಂದು ಸಪ್ರೇಟ್ ಸರ್ಗನೇ ಬರೀತಾರೆ ವಾಲ್ಮೀಕಿ. ಅದರಲ್ಲಿ ಹೇಳ್ತಾರೆ, ಮಂತ್ರಜ್ಞ. ಮಂತ್ರ ಅಂದರೆ ಬರೀ ಜಪ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ, ವಿವೇಚನೆ, ಡಿಲಿಬ್ರೇಷನ್, ಆ ಮೀನಿಂಗ್ ಕೂಡ ಇದೆ. ಅಂದರೆ ಕಾರ್ಯತಂತ್ರ ರೂಪಿಸೋದು ಹೇಗೆ ಅಂತ ಸಲಹೆ ಕೊಡ್ತಾಯಿದ್ರು. ಇಂಗಿತಜ್ಞ, ಜನರಾಗಲಿ ರಾಜನಾಗಲಿ ಅವ್ರು ಏನಾದರೂ ಹೇಳೋಕ್ಕೂ ಮುಂಚೆನೇ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿನೇ ಅವ್ರಿಗೆ ಏನು ಬೇಕು ಅಂತ ಈ ಮಂತ್ರಿಗಳು ಅರ್ಥ ಮಾಡ್ಕೊಳ್ತಿದ್ರು. ಅಂದರೆ ಆ ಕಾಲದ ಸೈಕ್ರಿಯಾಟಿಸ್ಟ್ಗಳ ಥರ. ನಿತ್ಯಂ ಪ್ರಿಯಹಿತೇ ರಥಾಹ, ಯಾವಾಗಲೂ ರಾಜನಿಗೆ ಒಳ್ಳೆಯದಾಗೋದು, ರಾಜ್ಯಕ್ಕೆ ಹಿತವಾಗೋದು ಅಂಥ ಸಲಹೆಗಳನ್ನೇ ಕೊಡ್ತಿದ್ರು. ಒಟ್ಟು 8 ಜನ ಮಂತ್ರಿಗಳು: ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಅಂತ. ಅವ್ರದ್ದೇನು ಹೆಸರು ಅಥವಾ ಅವ್ರಿಗೆ ಕೊಟ್ಟಿದ್ದು ಮಂತ್ರಿಗಿರಿ ಅಂಥದ್ದು ಗೊತ್ತಾಗಲ್ಲ. ದೃಷ್ಟಿ ಅಂದರೆ ದೂರದೃಷ್ಟಿ ಇರೋನು. ಜಯಂತ ರಾಜತಂತ್ರ ಯುದ್ಧತಂತ್ರದಲ್ಲಿ ಗೆಲುವು ತಂದು ಕೊಡೋನು. ವಿಜಯ ರಣರಂಗದಲ್ಲಿ ಗೆಲ್ಲಿಸೋನು. ಸಿದ್ಧ ಅರ್ಥ ರಾಜಕಾರ್ಯಗಳನ್ನು ಸಾಧಿಸಿ ಸಿದ್ಧಿಸ್ಕೊಳ್ಳೋನು. ಅರ್ಥ ಸಾಧಕ ಫೈನಾನ್ಸ್ ಮಿನಿಸ್ಟರ್ ಥರ. ಅಶೋಕ ಅಂದರೆ ದುಃಖ ಇಲ್ದಂಗೆ ಮಾಡೋನು. ಮೋಸ್ಟ್ಲಿ ಪಬ್ಲಿಕ್ ವೆಲ್ಫೇರ್ ಮಿನಿಸ್ಟರ್ ಪೋಸ್ಟ್ ಇದೆಯಲ್ಲ ಈಗ, ಅಂಥದ್ದಿರ್ಬೋದು. ಮಂತ್ರಪಾಲ ಅಂದರೆ ಈ ಗೌಪ್ಯ ವ್ಯವಹಾರಗಳಿರ್ತಾವಲ್ಲ ಅವನ್ನ ನೋಡ್ಕೊಳ್ತಿದ್ದವನು. ಸುಮಂತ್ರ ಚೀಫ್ ಮಿನಿಸ್ಟರು, ಎಲ್ಲರನ್ನೂ ನೋಡ್ಕೊಳ್ಳೋನು. ಇವರಿಗೆಲ್ಲ ಶುಚಿತ್ವ, ಪ್ಯೂರಿಟಿ, ಅನುರಕ್ತ, ಲಾಯಲ್ಟಿ, ಈ 2 ಕ್ವಾಲಿಟಿನೂ ಐಡೆಂಟಿಟಿ ಆಗಿತ್ತು. ಎಂಥವ್ರು ಅಂದರೆ ಸಂಧಿ ವಿಗ್ರಹ ತತ್ವಜ್ಞ. ಶತ್ರು ರಾಜ್ಯದ ಜೊತೆ ಯಾವಾಗ ಸಂಧಿ ಮಾಡ್ಕೋಬೇಕು, ಯಾವಾಗ ಯುದ್ಧ ಮಾಡ್ಕೋಬೇಕು ಅನ್ನೋದು ಗೊತ್ತಿತ್ತು. ಪ್ರಕೃತಿಯ ಸಂಪದಾನ್ವಿತ, ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಈ ಕ್ವಾಲಿಟಿ ಬೆಳೆಸಿರಲಿಲ್ಲ. ಅವರು ಹುಟ್ಟಿದಾಗಲೇ ಈ ಜಾಣ್ಮೆ ಅವರಲ್ಲಿತ್ತು. ನೀತಿಶಾಸ್ತ್ರ ವಿಶೇಷಜ್ಞ, ನೀತಿಶಾಸ್ತ್ರ ಗೊತ್ತಿತ್ತು. ಸತತಂ ಪ್ರಿಯವಾದಿನಃ, ಯಾವಾಗಲೂ ಎಲ್ಲರ ಜೊತೆಗೂ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಶ್ಲಕ್ಷ್ಮ ಸೂಕ್ಷ್ಮಸು ಬುದ್ಧಿಷು, ಸೂಕ್ಷ್ಮ ಬುದ್ಧಿ ಇತ್ತು. ಅದು ಎಷ್ಟು ಸೂಕ್ಷ್ಮ ಅಂದರೆ ಶ್ಲಕ್ಷ್ಮ, ತುಂಬ ಸುಸಂಸ್ಕೃತವಾದ ಬುದ್ಧಿ. ಇಂಥ ಮಂತ್ರಿಗಳಿದ್ದ ದಶರಥನ ಆಸ್ಥಾನದಲ್ಲಿ ವಸಿಷ್ಠ, ವಾಮದೇವ ಅನ್ನೋ ಋಷಿಗಳೇ ಋತ್ವಿಜರಾಗಿದ್ದರು. ಅಂದರೆ ಮಹಾ ಋಷಿಗಳು ಒಬ್ಬರ ರಾಜನ ಆಸ್ಥಾನದಲ್ಲಿರೋದು ತುಂಬ ರೇರು. ಆದರೆ ಇಲ್ಲಿ ಅಭಿಮತವು ಅವರೇ ಇಷ್ಟಪಟ್ಟು ದಶರಥನ ಜೊತೆಯಲ್ಲಿದ್ದರು. ಯಾಕಂದರೆ ಈ ಸೂರ್ಯವಂಶದ ಲೆಗಸಿ ಅಂಥದ್ದು. ಅದ್ರ ಬಗ್ಗೆ ಮುಂದೆ ಬರುತ್ತೆ, ಹಾಗೆ ಮಾತಾಡೋಣ. ಒಟ್ಟಾರೆ ದಶರಥ ಹೆಂಗಿದ್ದ? ದೇವಲೋಕದ ಇಂದ್ರನ ಹಾಗಿದ್ದ. ಆದರೆ ಅವನಿಗೂ ಒಂದು ಕೊರಗಿತ್ತು. ಏನದು? ಸುತಾರ್ಥಂ ತಪ್ಯಮಾನಸ್ಯ ನಾಸೀತ್ಮ ವಂಶಕರಸ್ವತಃ. ಧರ್ಮದಿಂದ ಬದುಕಿದ್ದ, ಧರ್ಮ ಕಾರ್ಯ ಮಾಡ್ತಿದ್ದ, ಮಗನಿಗೋಸ್ಕರ ತಪಸ್ಸು ಮಾಡ್ತಾ ಇದ್ದ. ಆದರೂ ವಂಶ ಮುಂದುವರಿಸೋ ಪುತ್ರ ಸಂತಾನ ಆಗಿರಲಿಲ್ಲ. ಆ ಒಂದು ಕೊರಗು ದಶರಥನನ್ನು ಎಲ್ಲಿಲ್ಲದ ಹಾಗೆ ಕಾಡ್ತಾ ಇತ್ತು. ಆ ದುಃಖಕ್ಕೆ ಕಾರಣ ಏನು? ಪುತ್ರ ಪ್ರಾಪ್ತಿಗೆ ದಶರಥ ಮಾಡಿದ್ದೇನು? ಅದನ್ನೆಲ್ಲ ಮುಂದಿನ ಎಪಿಸೋಡ್ನಾಗ ನೋಡೋಣ. ನೀವು ಉತ್ತರ ಕೊಡ್ಬೋದು, ಪುತ್ರ ಕಾಮೇಷ್ಟಿ ಮಾಡ್ದೆ ಅಷ್ಟೇ ತಾನೇ ಅಂತ. ಆದರೆ ಅಷ್ಟೇ ಅಲ್ಲ ಕತೆ. ನೀವು ಕೇಳದೇ ಇರೋ ವಿಷಯಗಳೆಲ್ಲ ಬರ್ತವೆ ನೆಕ್ಸ್ಟು. ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ನಮಸ್ಕಾರ.